ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಇದು ಸೆಕೆಂಡ್ ಡೇ ವ್ಲಾಗು. ನಾವಿವತ್ತು ನಮ್ಮ ಅಣ್ಣನ ಮನೆಗೆ ಬಂದಿದ್ದೀವಿ. ಬಾ ಖುಷಿ ಬಾಯ್ಲಿ ಅವಳು ಬರೋದಕ್ಕೆ ರೆಡಿ ಇಲ್ಲ, ಹೋದ್ಲು. ಇಲ್ಲಿಂದ ಇವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಆಯಿತು ಇಲ್ಲೇ. ಸರಿ, ಥ್ಯಾಂಕ್ ಯು, ಹ್ಯಾಪಿ ಆ್ಯನಿವರ್ಸರಿ. ಹೌದು ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಒಂದು ಸರ್ಪ್ರೈಸ್ ಇದೆ ಅಂಥೇಳಿ. ನಮ್ಮದು ಆ್ಯನಿವರ್ಸರಿ, ಆ್ಯಕ್ಚುಲಿ ಈ ವರ್ಷ ನಮ್ಮದು 10th ಇಯರ್ ಆ್ಯನಿವರ್ಸರಿ. ಸೊ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಚೆನ್ನಾಗಿ, ನಾನು ಮಕ್ಕಳು ಮತ್ತು ಹಸ್ಬೆಂಡು ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಚಿಕ್ಕವಳಿರೋದ್ರಿಂದ ಮತ್ತು ಚಿನ್ನಮ್ಮನೂ ಚಿಕ್ಕವಳಿದ್ದಾಳೆ, ಇಬ್ಬರೂ ಹ್ಯಾಂಡಲ್ ಮಾಡೋದು ನಮ್ಮಿಬ್ಬರ ಕೈಲಿ ಕಷ್ಟ, ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಮ್ಮವರು ಬರ್ತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಚಿಕ್ಕನ್ನು ಕರ್ಕೊಂಡು ಬರಬೇಕಿತ್ತು, ಚಾಮುಂಡಿ ಬೆಟ್ಟಕ್ಕೂ ಕರ್ಕೊಂಬರ್ಬೇಕಿತ್ತು. ಎರಡನ್ನೂ ಆಗುತ್ತೆ, ಆ್ಯನಿವರ್ಸರಿ ಟೆಂಪಲ್ಗೆ ಹೋದಂಗೂ ಆಗುತ್ತೆ, ಮಕ್ಕಳನ್ನು ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಮ್ಮ ಅಣ್ಣ ಅತ್ತಿಗೆಗೆಲ್ಲ ಗೊತ್ತಿರಲಿಲ್ಲ ನಮ್ಮದು ಆ್ಯನಿವರ್ಸರಿ ಅಂತ ಹೇಳಿ. ಬೆಳಗ್ಗೆ ಗೊತ್ತಾಯಿತು ಅವ್ರಿಗೆ. ಹಂಗಾಗಿ ನಾವು ಪ್ರೀವಿಯಸ್ ಡೇ ಬರುವಾಗ ಮಕ್ಕಳಿಗೆ ಅಂಥೇಳಿ ಹನಿ ಕೇಕ್ ತಂದಿದ್ವಿ. ಅದನ್ನು ನಮಗೆ ಸರ್ಪ್ರೈಸಾಗಿ ಕಟ್ ಮಾಡಿಸಿದ್ರು. ತುಂಬಾ ಖುಷಿಯಾಯಿತು ಮಾತ್ರ ನಮಗೆ. ನಾವೇನು ಪ್ಲ್ಯಾನ್ ಮಾಡಿರ್ತೀವಿ ಅದಕ್ಕಿಂತ ಈ ಥರ ಸಣ್ಣ ಪುಟ್ಟದ್ರಲ್ಲಿ ನಮಗೆ ತುಂಬ ಖುಷಿ ಇಷ್ಟ ಆಗುತ್ತೆ ಅಲ್ವ, ತುಂಬ ಖುಷಿಯಾಗುತ್ತೆ ಈ ಥರ ಸಣ್ಣ ಪುಟ್ಟದ ವಿಷಯಗಳು. ಇವಾಗ ನಾವು ಇಲ್ಲಿಂದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ತುಂಬ ಬಿಸಿಲಿದೆ ಮಾತ್ರ. ಇವಾಗ ಒಂದು 2 ಡೇಸಿಂದ ತುಂಬ ಬಿಸಿಲಿತ್ತು. ನೋಡಬೇಕು ಅಲ್ಲಿ ಬೆಟ್ಟದ ಮೇಲೆ ಹೇಗಿರುತ್ತೆ ಏನು ಅಂತ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರನ್ನೂ ಕರೆದ್ವಿ ಬನ್ನಿ ಅಂತ. ಬಟ್ ದೊಡ್ಡವನಿಗೆ ಎಕ್ಸಾಮ್ ಇದೆ, ಒಂದು 10th ಎಕ್ಸಾಮು. ಸೊ ಹಾಗಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳಿ ಬರಲಿಲ್ಲ ಅವರು. ನಾವೇ ಹೋಗ್ತಾ ಇದ್ದೀವಿ. ನೋಡಿ ಬಂದ್ವಿ. ತುಂಬ ರಶ್ ಇರೋಂಗಿದ್ದಾರೆ, ಸಂಡೇ ಆಗಿರೋದ್ರಿಂದ ತುಂಬ ಕಾರ್ಗಳಿದ್ವು. ಇವಾಗ ಬಸ್ಸಲ್ಲಿ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಚಿಕ್ಕುಗೆ ಇದು ಫಸ್ಟ್ ಟೈಮ್ ಬಸ್ ಎಕ್ಸ್ಪೀರಿಯೆನ್ಸು, ಅವಳು ಫಸ್ಟ್ ಟೈಮ್ ಕೂತಿರೋದು ಬಸ್ಸಲ್ಲಿ. ಹಾಗಾಗಿ ಸುತ್ತ ನೋಡ್ತಾ ಇದ್ದಾಳೆ, ಏನು ಹೀಗಿದೆಯಲ್ಲ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಚಿನ್ನಮ್ಮನ ಅವಳಿಗೂ ಅಷ್ಟೇ 9 ಮಂತ್ 10th ಮಂತ್ ಇದ್ದಾಗ ನಾವು ಕರ್ಕೊಂಡು ಬಂದಿದ್ವಿ. ಮತ್ತು ಚಿಕ್ಕಗೂ ಇವಾಗ 10th ಮಂತಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಮಗೆ ತುಂಬ ಇಷ್ಟ ಆಗುವಂಥ ಒಂದು ದೇವರು. ನನಗೆ ಆಗಲಿ ಹಸ್ಬೆಂಡ್ಗೆ ಆಗಲಿ ಇಲ್ಲಿ ಬಂದರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ. ಎಷ್ಟೇ ನಮಗೆ ಸ್ಟ್ರೆಸ್ ಇರಲಿ, ಏನೇ ಒಂದು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರಲಿ, ಇಲ್ಲಿ ಬಂದ್ವಿ ಅಂದರೆ ನಮಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾವು ತುಂಬ ಇಷ್ಟಪಡೋವಂಥ ಜಾಗ ಇದು. ತುಂಬ ಅಂದರೆ ತುಂಬಾ ಬಿಸಿಲಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಬೆಟ್ಟದ ಮೇಲೆ ಬಂದಮೇಲೆ ಕಾಲು ಕೂಡ ಇಡೋದಕ್ಕಾಗ್ತಿಲ್ಲ ಕೆಳಗಡೆ, ಅಷ್ಟೊಂದು ಬಿಸಿಲಿದೆ. ದೇವ್ರ ದರ್ಶನ ಎಲ್ಲ ಬೇಗ ಆಯಿತು, ತುಂಬ ಚೆನ್ನಾಗಾಯಿತು. ಇಲ್ಲೇ ಪ್ರಸಾದ ಕೂಡ ತಿಂದ್ವಿ, ಬಿಸಿಬೇಳೆ ಬಾತಿತ್ತು. ಪ್ರಸಾದ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ನಮಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಚಿನ್ನಮ್ಮನೂ ಅವ್ರ ಪಪ್ಪನೂ ಫೋಟೋಸ್ ತೊಗೊಳ್ತಾ ಇದ್ದೀವಿ. ತುಂಬ ಬಿಸಿಲಿರೋದ್ರಿಂದ ಫೋಟೋಸ್ಗೆ ಕಣ್ಣು ಬಿಡೋದಕ್ಕಾಗ್ತಾಯಿಲ್ಲ, ಅಷ್ಟು ಫೋಟೋಸ್ ಎಲ್ಲ ಅಷ್ಟು ಕ್ಲಿಯರಾಗಿ ಬರ್ತಾಯಿಲ್ಲ. ಅವಳು ನೋಡಿ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾಳೆ, ನಮಗೆ ಭಯ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ. ನನಗೆ ನಾರ್ಮಲಾಗಿ ಬಿಸಿಲಿದ್ರೇ ನನಗೆ ಕಣ್ಣು ಬಿಡೋದಕ್ಕಾಗೋದಿಲ್ಲ ಬಿಸಿಲಿಗೆ. ನಾನು ಬಿಸಿಲಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆ ಹೋಗೋದೇ ಇಲ್ಲ, ಯಾಕಂದರೆ ನನಗೆ ಕಣ್ಣು ಬಿಡೋದಕ್ಕಾಗೋದಿಲ್ಲ ಅಂತ. ಈ ಥರ ಬಿಸಿಲಲ್ಲಂತೂ ತುಂಬ ಹಾರಿಬಲ್ ಬಿಸಿಲಿದೆ ಇಲ್ಲಿ ಬೆಟ್ಟದ ಮೇಲೆ. ಫೋಟೋಸ್ ಎಲ್ಲ ತೊಗೊಳೋದಕ್ಕಾಗಲಿಲ್ಲ, 1-2 ತೊಗೊಂಡ್ವಿ ಅಷ್ಟೇ. ಕಾಲಿಡೋದಕ್ಕೆ ಕೂಡ ಆಗ್ತಾಯಿಲ್ಲ. ಚಿಕ್ಕು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು, ಹಾಗಾಗಿ ಅವ್ರನ್ನ ನೆರಳಲ್ಲಿ ಕೂರಿಸಿದ್ದೀವಿ. ತುಂಬ ಚೆನ್ನಾಗಿದೆ, ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ಮಾರ್ನಿಂಗ್ ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು, ಒಳ್ಳೆ ವ್ಯೂಸ್ ಸಿಕ್ಕಿರೋದು, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿರೋದು. ಬಟ್ ಹಿಂದಿನ ದಿನ ಮಕ್ಕಳು ಟಯರ್ಡ್ ಆಗಿದ್ದರಿಂದ ನಾವು ಸ್ವಲ್ಪ ಲೇಟಾಗಿ ಎದ್ದು ಬಂದ್ವಿ, ಹಾಗಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಸೀರಿಯಸ್ಸಾಗಿ ಬಿಸಿಲು ಎಷ್ಟಿದೆ ಅಂತಂದರೆ ಕಣ್ಣೇ ಬಿಡೋದಕ್ಕಾಗ್ತಿಲ್ಲ, ಒಂದು ಫೋಟೋಸ್ ಕೂಡ ಕರೆಕ್ಟಾಗಿ ಬರ್ತಿಲ್ಲ, ಅಷ್ಟು ಬಿಸಿಲಿದೆ. ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕೂಡ ಆಗ್ತಾಯಿಲ್ಲ, ತುಂಬಾ ಬಿಸಿಲಿದೆ ಮಾತ್ರ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ನೋಡಿ ನಿಮಗೆ ತೋರಿಸ್ತೀನಿ, ಸಕ್ಕತ್ತಾಗಿದೆ ವ್ಯೂ. ನಾವು ಸ್ವಲ್ಪ ಮಾರ್ನಿಂಗ್ ಬೇಗ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಫೋಟೋಸ್. ಬರಬೇಕು ಮಾತೆರಿಗೆ ಬಂದೆ
ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಮಾರ್ನಿಂಗ್ ಬಂದಿದ್ರೆ ಮಾತ್ರ ಇನ್ನೂ ಸಖತ್ತಾಗಿರೋದು ವ್ಯೂ. ಇವಾಗ ಅನ್ನಿಸ್ತಿದೆ ಮಾರ್ನಿಂಗ್ ಬರಬೇಕಿತ್ತು ಅಂತ, ಬಟ್ ಮಕ್ಕಳೆಲ್ಲ ಟಯರ್ಡ್ ಆಗಿದ್ರಲ್ಲ, ಹಾಗಾಗಿ ನಾವು ಬರೋದಕ್ಕೆ ಹೋಗಲಿಲ್ಲ. ನಮ್ಮ ಕೈಲೇ ಈ ಬಿಸಿಲನ್ನು ತಡ್ಕೊಳಕ್ಕಾಗ್ತಾಯಿಲ್ಲ. ಪಾಪ ಚಿನ್ನಮ್ಮ ಚಿಕ್ಕು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದಾರೆ ಬಿಸಿಲಿಗೆ. ತುಂಬ ಟಯರ್ಡ್ ಆಗಿದ್ದಾರೆ ಅವರಿಬ್ಬರು ಮಾತ್ರ. 2 ಡೇಸ್ಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ರು. ನೋಡಿ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಸ್ ವೀಡಿಯೋಸ್ ತಕ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂದ ಕೂಡಲೇ ಕೆಳಗಡೆ ಹೋಗ್ತೀವಿ ನಾವು. ಇಲ್ಲಿಂದ ಡೈರೆಕ್ಟ್ ನಾವು ಬ್ಯಾಂಗ್ಳೂರಿಗೆ ಹೊರಟ್ಬಿಡ್ತೀವಿ. ಬೇರೆ ಯಾವುದೂ ಪ್ಲೇಸಸ್ ನೋಡೋದಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ ನಾವು ಮೈಸೂರಲ್ಲಿ. ಹಾಗಾಗಿ ಮಕ್ಕಳು ಬೇರೆ ಟಯರ್ಡ್ ಆಗಿರೋದ್ರಿಂದ ನಾವು ಮತ್ತೆ ಮಾರ್ನಿಂಗ್ ಚಿನ್ನಮ್ಮಂಗೆ ಸ್ಕೂಲ್ ಇದೆ, ಬೇಗ ಹೋಗಿ ರೀಚ್ ಆದರೆ ಸ್ವಲ್ಪ ರೆಸ್ಟ್ ಮಾಡಿ ಅವರಿಬ್ಬರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಅವಳು ಸ್ಕೂಲ್ಗೆ ಹೋಗೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಾಯ್.